ಎಲ್ಲ ಗಣ್ಯರಿಗೂ ಹಾಗೂ ನ್ಯಾಯಾಧೀಶರಿಗೂ, ಇಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ ಹಾಗೂ ಎಲ್ಲ ಸಹೋದರ ಮತ್ತು ಎಲ್ಲ ಹಿರಿಯರಿಗೆ ಇವತ್ತಿನ ದಿವಸ ವಿಶ್ವ ಮಹಿಳಾ ದಿನಾಚರಣೆ ನಿಮಿತ್ತವಾಗಿ ಎಲ್ಲರಿಗೂ ಶುಭಾಶಯನ್ನು ಕೋರ್ತಾ ಒಂದೆರಡು ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಇಡೀ ವಿಶ್ವದಾದ್ಯಂತ ಎಲ್ಲ ನಡೀತಿದೆ. ಆ ನಿಮಿತ್ತವಾಗಿ ಇಲ್ಲಿ ಭಾಳಷ್ಟು ಜನ ತಾಯಂದಿರಿದ್ದಾರೆ. ಅವರಿಗೆ ನಾನು ಎರಡು ವಿಷಯಗಳನ್ನು ಹೇಳಿಕೆ ವ್ಯಕ್ತಪಡಿಸ್ತೇನೆ. ಯಾಕಂದ್ರೆ ಸಾಕಷ್ಟು ನಾವು ನ್ಯಾಯಾಲಯದಲ್ಲಿ ನೋಡ್ತೀವಿ, ಅಂಥ ಸಂದರ್ಭದಲ್ಲಿ ಕೂಡ ನಾವು ವಕೀಲರು ಕೂಡ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ಏನಂದರೆ ತಾಯಂದ್ರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಮಕ್ಕಳ ಕೈಯಲ್ಲಿ 18 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಮಕ್ಕಳ ಕೈಯಲ್ಲಿ ವಾಹನವನ್ನು ಕೊಡಬೇಡ್ರಿ. ಮತ್ತು ವಾಹನ ಕೊಡಬೇಕಾದ್ರೆ ಆ ಲೈಸೆನ್ಸ್ ಇರಬೇಕು. 18 ವರ್ಷಕ್ಕಿಂತ ಕಡಿಮೆ ಇರ್ತಾನೆ, ಅವ ರೋಡಿಗೆ ಬಂದಂಥ ಸಂದರ್ಭದಲ್ಲಿ ಅವನ ಮೇಲೆ ಕೇಸ್ ಹಾಕ್ತಾರೆ. ನೇರವಾಗಿ 25,000 ರೂಪಾಯಿ ದಂಡ ತುಂಬುವಂಥ ಸಾಧ್ಯತೆಗಳನ್ನು ನಾವು ನೋಡಿದ್ದೀವಿ. ಬಾಲಕರ 18 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಮಕ್ಕಳ ಕೈಯಲ್ಲಿ ಒಂದು ವಾಹನವನ್ನು ಕೊಟ್ಟರೆ ಅವ್ರು ಪೊಲೀಸ್ ಕೈ ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ 25,000 ರೂಪಾಯಿವರೆಗೂ ಕೂಡ ದಂಡ ತುಂಬುವಂಥ ಸಾಧ್ಯತೆಗಳು ಭಾಳಷ್ಟು ಇರ್ತದೆ. ಮತ್ತು 18 ವರ್ಷ ಆದ್ರೂ ಕೂಡ ಯಾವ ವಾಹನವನ್ನು ನಾವು ಓಡಿಸ್ತಿರ್ತೀವೋ ಆ ವಾಹನವನ್ನು ಓಡಿಸ್ಲಿಕ್ಕೆ ನಮ್ಮ ಕಡೆ ಲೈಸೆನ್ಸ್ ಇರಬೇಕು. ಮತ್ತು ಫಸ್ಟ್ ವಾಹನಕ್ಕೆ ಇನ್ಶೂರೆನ್ಸ್ ಇಲ್ಲದೆ ವಾಹನವನ್ನು ಹೊರಗೆ ಬಿಡಬೇಡ್ರಿ. ಸಾಕಷ್ಟು ನೋಡಿದ್ದೀವಿ ನಾವು, ಇನ್ಶೂರೆನ್ಸ್ ಇರೋದಿಲ್ಲ, ಆಕ್ಸಿಡೆಂಟ್ ಆಗಿರ್ತೈತಿ. ಅಂಥ ಸಂದರ್ಭದಲ್ಲಿ ನೇರವಾಗಿ ಮಲಕನೇ ಅವಲ್ಲಿ ಕೊಡುವಂಥ ಸಾಧ್ಯತೆಗಳು ಭಾಳಷ್ಟು ಇರ್ತವೆ. ಅದರ ಸಲುವಾಗಿ ಒಂದು ವಾಹನವನ್ನು ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಮನೆಯಲ್ಲಿನೂ 1 ಅಥವಾ 2 ವಾಹನಗಳು ಇದ್ದೇ ಇರ್ತವೆ. ಅದರ ಸಲುವಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಅದೇ ರೀತಿ ಒಳಗೆ ಇನ್ನೊಂದು ವಿನಂತಿ, ತಮ್ಮ ಹತ್ರ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಮಕ್ಕಳ ಡಾಕ್ಯುಮೆಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಮಕ್ಕಳ ಡಾಕ್ಯುಮೆಂಟ್ಗಳನ್ನು ತಂದೆ ಹೆಸರು, ಅಡ್ಡ ಹೆಸರು ಮತ್ತು ಹೆಸರು ಸರಿ ಇದೆ ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಬೇಕು. ವಯಸ್ಸು, ಡೇಟ್ ಆಫ್ ಬರ್ತ್ ಎಲ್ಲಗಳನ್ನು ಚೆಕ್ ಮಾಡ್ಕೋಬೇಕು. ಒಂದು ಉದಾಹರಣೆಗಳನ್ನು ಹೇಳ್ತೀನಿ. ಸಾಮಾನ್ಯ ಜನರಲ್ಲ, ದೊಡ್ಡವರು ಕೂಡ ಮರೆಯುವಂಥ ಸಾಧ್ಯತೆಗಳು ಇರ್ತದೆ. ನನ್ನ ಹತ್ರ ಒಂದು ಕೇಸ್ ಬಂದಿತ್ತು. ಅವರು 2 ಶಿಕ್ಷಕರಿದ್ದಾರೆ. ಆ ಶಿಕ್ಷಕರು ಅವರು ಕೆಸಲ್ರಾಕ್ದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಮಗಳು 2ನೇ ತರಗತಿ ಒಳಗೆ ವಿದ್ಯಾಭ್ಯಾಸವನ್ನು ಓದ್ತಾರೆ. ನಂತರ ಅವರು ಇಬ್ಬರು ಏನಾಗ್ತಾರೆ, ಗದಗ ಜಿಲ್ಲೆಗೆ ಟ್ರಾನ್ಸ್ಫರ್ ಆಗ್ತಾರೆ. ಅಂಥ ಸಂದರ್ಭದಲ್ಲಿ ಅವ್ರು ಹೋದ್ಮೇಲೆ ಮುಂದೆ ಇನ್ನೂ ಸರ್ವಿಸ್ ಇರಬೇಕಾದ್ರೆ ತಂದೆ ತೀರ್ಕೊಳ್ತಾನೆ. ಅಂಥ ಸಂದರ್ಭದಲ್ಲಿ ಏನಾಗ್ತೈತೆ, ಮಗುವಿಗೆ ಮನೆಯಲ್ಲಿರ್ತಕ್ಕಂಥ ಒಬ್ಬ ಸದಸ್ಯರಿಗೆ ಕಾಂಪೆನ್ಸೇಷನ್ ಜಾಬ್ ಸಿಗೋದು ಫಿಕ್ಸು, ಮತ್ತು ಒಬ್ಬರಿಗೆ ಪೆನ್ಷನ್ ಸಿಗೋದು ಫಿಕ್ಸು. ಇಂಥ ಸಂದರ್ಭದಲ್ಲಿ ಇವರೆಲ್ಲ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಏನಾಗ್ತೈತೆ ಅಂದರೆ, ಡಾಕ್ಯುಮೆಂಟ್ಗಳನ್ನು ಚೆಕ್ ಮಾಡಿದರೆ ಬರ್ತ್ ಸರ್ಟಿಫಿಕೇಟ್ನಲ್ಲಿ ಮತ್ತು ಶಾಲಾ ಡಾಕ್ಯುಮೆಂಟ್ಗಳಲ್ಲಿ ತಾಯಿ ಹೆಸರು 2 ಇರ್ತೈತಿ. ಯಾಕಂದರೆ ಮೂಲ ತಂದೆ ಹೆಸರು, ಮೂಲ ಇಟ್ಟಿರ್ತಕ್ಕಂಥ ಹೆಸರು ಒಂದು,